ನಮಸ್ಕಾರ ವೀಕ್ಷಕರೇ, DD9 ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರಿಂದ ಅಂಗವಿಕಲರ ಕುಟುಂಬಕ್ಕೆ ಸಹಾಯ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯ ಬಸವನಗರ ನಿವಾಸಿಯಾದಂತಹ ರೇಷ್ಮಾ ಪನಿಬಂದ್ ಅವರ ಕುಟುಂಬಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರಾದಂತಹ ಗಣಪತಿ ಭುವಿ ಅವರು ರೇಷ್ಮಾ ಮಲಿಕ್ ಸಾಬು ಪನಿಬಂದ್ ದಂಪತಿಗಳಿಗೆ 3 ಮಕ್ಕಳಿದ್ದು 3 ಮಕ್ಕಳಲ್ಲಿ 1 ಮಗು ಅಂಗವಿಕಲವಿದ್ದು ಇವರ ಕುಟುಂಬಕ್ಕೆ ಯಾವುದೇ ಸರ್ಕಾರಿ ಸೌಲಭ್ಯ ದೊರೆತಿಲ್ಲ. ಯಾವುದೇ ಆದಂತಹ ಸರ್ಕಾರಿ ಸೌಲಭ್ಯ ದೊರೆತಿಲ್ಲ ಎಂಬುದನ್ನು ಕೇಳಿದಂತಹ ಗಣಪತಿ ಭುವಿ ಇವರ ಕುಟುಂಬಕ್ಕೆ 50,000 ರೂಪಾಯಿ ಚೆಕ್ ಅನ್ನು ನೀಡಿದರು. ಚೆಕ್ ಅನ್ನು ಪಡೆದುಕೊಂಡಂತಹ ರೇಷ್ಮಾ ಮಲಿಕ್ ಸಾಬ್ ಪನಿಬಂದ್ ಇವರು ಕರ್ನಾಟಕ ರಕ್ಷಣಾ ವೇದಿಕಾ ಜಿಲ್ಲಾ ಅಧ್ಯಕ್ಷರಾದಂತಹ ಗಣಪತಿ ಭುವಿ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ತಿಳಿಸಿದರು. ಆ ದೇವರು ಇನ್ನೂ ನನ್ನಂತ ಬಡ ಕುಟುಂಬಗಳಿಗೆ ಸಹಾಯ ಮಾಡುವಂತಹ ಶಕ್ತಿ ಗಣಪತಿ ಭುವಿ ಅವರಿಗೆ ಕೊಡಲಿ ಎಂದು ಹಾರೈಸಿದರು. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದಂತಹ ಅಜಿತ್ ಬರಡ್ಗಿ, ರಬಕವಿ ಬನಹಟ್ಟಿ ತಾಲೂಕಾ ಅಧ್ಯಕ್ಷರಾದಂತಹ ಮಹಾದೇವ್ ಗಾಯಕ್ವಾಡ್, ಕರವೇ ಮುಖಂಡರಾದಂತಹ ಸುರೇಶ್ ಗೋಕಾವಿ, ಮಲಿಕ್ ಜಾನ್ ಜಮಾದರ್, ಜೈನುಸಾಬ್ ಸನದಿ ಹಾಗೂ ಕರವೇ ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ವರದಿ ಶಾನೂರ್ ಗೋಲ್ಬಾಮಿ, ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ರಕ್ಷಣಾ ವೇದಿಕೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಅಜಿತ್ ಬರಡ್ಗಿ ಮಾತಾಡೋದು. ವಿಷಯ ಏನಪ್ಪ ಅಂದ್ರೆ, ಅಂಗವಿಕಲರು ಸೌಲಭ್ಯ ಸರ್ಕಾರದಿಂದ ಏನೂ ಸೌಲಭ್ಯ ಸಿಗಲಾರ ಕಾರಣ ಹೊಸ ನೂತನ ಜಿಲ್ಲಾ ನಮ್ಮ ಅಧ್ಯಕ್ಷರಾದ ಗಣಪತಿನ ಭುವಿ ಅವರು ರೇಷ್ಮಾ ಪನಿಬಂದ್ ಅವರಿಗೆ ಸಹಾಯವಾಗಿ 50,000 ರೂಪಾಯಿಯನ್ನು ಅವರಿಗೆ ಚೆಕ್ ಅನ್ನು ನೀಡಿರುತ್ತಾರೆ. ಅವರ ಪರವಾಗಿ ನಾನು ಅವರಿಗೆ ಚೆಕ್ ವಿತರಣೆ ಮಾಡಿರುತ್ತೇನೆ. ಅವರ ಕಷ್ಟಕ್ಕೆ ಸ್ಪಂದಿಸಿ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಚೆಕ್ ಅನ್ನು ನೀಡಿರುತ್ತಾರೆ. ಸರ್ಕಾರಿ ಸೌಲಭ್ಯದಿಂದ ವಂಚಿತರಾಗಿರುವ ರೇಷ್ಮಾ ಪನಿಬಂದ್ ಅವರಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದ ಗಣಪತಿಯನ್ನ ಭುವಿ ಅವರು ಅವರ ಕಷ್ಟವನ್ನು ನೋಡಲಾರದೆ ಅವರಿಗೆ 50,000 ರೂಪಾಯಿ ಚೆಕ್ ಅನ್ನು ವಿತರಣೆ ಮಾಡಿರುತ್ತಾರೆ. ಗಣಪತಿಯನ್ನ ಭುವಿ ಅವರಿಗೆ ಇನ್ನಷ್ಟು ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಬಡಬಗ್ಗರಿಗೆ ಸಹಾಯಧನ ಮಾಡುವ ಶಕ್ತಿ ನೀಡಲೆಂದು ತಾಯಿ ಭುವನೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ಅಜಿತ್ ಬರಡ್ಗಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾಗಿರುವ ಅಜಿತ್ ಬರಡ್ಗಿ. ನಮಸ್ಕಾರ. ಗಣೇಶ ರೇಷ್ಮಾ ಪನಿಬಂದ್ ಅಂತ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಗಣಪತಿ ಭುವಿ ಅನ್ನೋರಿಗೆ ನಮ್ಮ ಅಂಗವಿಕಲ ಕುಟುಂಬಕ್ಕೆ ಅವ್ರು ನಮ್ಮ ಕಷ್ಟ ನೋಡ್ಲಿಕ್ಕಾಗತ್ತೆ. ನಮ್ಗೆ ಅವ್ರ ವತಿಯಿಂದ ನಮ್ಮ ಕಷ್ಟಕ್ಕೆ ಪರಿಹಾರ ಸಿಗಲಿ ಅಂತ ಹೇಳಿ ಒಂದು 50,000 ರೂಪಾಯಿ ಚೆಕ್ ಅನ್ನು ನಮಗೆ ವಿತರಣೆ ಮಾಡ್ಯಾರಿ. ಅವರು ಇನ್ನೂ ಮುಂದುವರಿಲ್ಲ ಅಂತ ಹೇಳಿ ನಮ್ಗೆ ಇನ್ನೂ ಇಂಥ ಬಡ ಅಂಗವಿಕಲರಿಗೆ ಬಡವರಿಗೆ ಸಹಾಯ ಮಾಡಲಿ ಅಂತ ತಾಯಿ ಭುವನೇಶ್ವರಿ ವತಿಯಿಂದ